ಓಂ ಜಮದಗ್ನೇಶ್ವರಾಯ ನಮಃ. ಇವಾಗಿನ ವಿಚಾರ ಶ್ರೀ ಜಮದಗ್ನಿಯವರ ಒಂದು ಶಕ್ತಿಯನ್ನು ಸಿದ್ಧಿ ಮಾಡೋದು, ಹಾಗೆ ಅವರ ಕಲಿತ ವಿದ್ಯೆಗಳನ್ನು ನಾವು ಕಲಿಯೋದು ಹೇಗೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾನೆ. ಈಗ ವಿಚಾರ ಏನಂದರೆ, ನಾನು ಕೆಲವರಿಗೆ ಪ್ರಶ್ನೆ ಕೇಳಿದ್ದೆ. ಕೆಲವರಿಗೆ ಜಡೆ ಎಲ್ಲ ಬಂದಿತ್ತು, ಇಲ್ಲಿ ಸೌದತ್ತಿ ಬಂದವರಿಗೆಲ್ಲ. ನಾನು ಅವ್ರಿಗೇನು ಕೇಳಿದೆ ಅಂದರೆ, ಏನು ಮಾಡ್ಕೊಂಡಿದ್ದೀರಾ ಅಂತ ಕೇಳಿದೆ. ಕೆಲವರು ಕಾಯಿ ವ್ಯಾಪಾರ, ಕೆಲವರು ಹಣ್ಣು ವ್ಯಾಪಾರ, ಇದನ್ನೆಲ್ಲ ಮಾಡ್ಕೊತ ಇದ್ದರು. ನಿಮಗೆ ಜಡೆ ಎಲ್ಲ ಬಂದಿದೆಯಲ್ಲ, ನೀವು ಧರ್ಮದ ಕೆಲಸ ಮಾಡ್ಕೊಂಡಿಲ್ವಾ? ಅದೇ ಆಶೀರ್ವಾದ ಮಾಡೋದು, ಅವ್ರದ್ದೇ ರೀತಿಯ ಒಂದು ತಪಸ್ಸಾಚರಣೆ ಮಾಡೋದು, ಜಪ ತಪಸ್ಸು, ಹಾಗೆ ದೇವರ ಆರಾಧನೆ ಮಾಡಿಕೊಂಡು ಧರ್ಮದ ಕೆಲಸ ಮಾಡ್ಕೊತ ಇಲ್ವಾ ಅಂತ ಕೇಳಿದೆ. ಅವರು ಕೇಳಿದ್ರೆ ಅವ್ರೇನು ಉತ್ತರ ಹೇಳಿದ್ರು ಗೊತ್ತಾ? ನಮಗೆ ಸರಿಯಾದ ಗುರು ಸಿಕ್ಕಿಲ್ಲ ಅಂತ ಹೇಳಿದ್ರು. ಗುರುನ ಹುಡುಕೋದು ಕಷ್ಟದ ವಿಚಾರನೇ ಅಲ್ಲ ವೀಕ್ಷಕರೇ, ಅರ್ಥ ಆಯ್ತಾ? ಗುರುನ ಹುಡುಕೋದು ಕಷ್ಟದ ವಿಚಾರನೇ ಅಲ್ಲ ವೀಕ್ಷಕರೇ, ಅರ್ಥ ಆಯ್ತಾ? ಯಾಕಂದರೆ ಗುರು ಕಲ್ಲಾಗಿ ಕೂತ್ರೂ ಅವರು ಗುರುನೇ. ನಾವು ಅವರನ್ನು ಹುಡುಕುವ ವಿಧಾನ ಸರಿ ಇದ್ದರೆ ಆಯಿತು. ವಿಧಾನ ಹೇಗೆ? ನಾವು ಅವರದ್ದೇ ಆದ ಒಂದು ಆಹಾರ ಪದ್ಧತಿಯಲ್ಲಿ ಅವರನ್ನು ಸರಿಯಾಗಿ ಕರಿತಾ ಇದ್ದರೆ, ಈಗ ಉದಾಹರಣೆಗೆ ಜಮದಗ್ನೇಶ್ವರ, ಓಂ ಜಮದಗ್ನೇಶ್ವರಾಯ ನಮಃ, ಓಂ ಜಮದಗ್ನೇಶ್ವರಾಯ ನಮಃ, ಓಂ ಜಮದಗ್ನೇಶ್ವರಾಯ ನಮಃ, ಓಂ ಜಮದಗ್ನೇಶ್ವರಾಯ ನಮಃ, ಹೀಗೆ ಸ್ವಲ್ಪ ಸಮಯ ಬಾಯ್ಬಿಟ್ಟು ಕರಿತಾ ಇದ್ದರೆ ಅವ್ರಿಗೆ ಗೊತ್ತಾಗ್ತದೆ ಜಮದಗ್ನೇಶ್ವರರ ಗಾಳಿ ಇಲ್ಲೇ ಇರ್ತದೆ. ಈಗ ಸೌದತ್ತಿಯಲ್ಲಿ ನಾನಿದ್ದೇನಲ್ಲ, ಈಗ ಸೌದತ್ತಿಯಲ್ಲಿ ಜಮದಗ್ನೇಶ್ವರರ ಅವರ ತಪಸ್ಸಿನ ಶಕ್ತಿ ಇಲ್ಲೇ ಇದೆ. ಸೌದತ್ತಿಯಲ್ಲಿ ಅವರು ಹುಟ್ಟು ಬೆಳೆದು ತಪಸ್ಸಾಚರಣೆ ಮಾಡ್ತಾ ಅವರ ಕೆಲಸ ಕಾರ್ಯಗಳನ್ನು ಅವರು ಮಾಡ್ಕೊತ ಇದ್ದಂತಹ ಜಾಗ ಸೌದತ್ತಿ ರೇಣುಕಾದೇವಿಯ ದೇವಸ್ಥಾನ, ಸೌದತ್ತಿ ಗುಡ್ಡ ಅಕ್ಷರ. ಆಮೇಲೆ ಜಪ ಮಾಡಿದರೆ ಆಯಿತು. ಜಮದಗ್ನೇಶ್ವರಾಯ ನಮಃ ಜಪ, ನಾಲಿಗೆ ಆ್ಯಕ್ಟಿವ್ ಇಟ್ಟು ಜಪ ಮಾಡಿದರೆ ಆಯಿತು. ಜಪ ಮಾಡ್ಕೊತ ನಾವು ಏನೇ ಪ್ರಶ್ನೆ ಇದ್ರೂ ಮನಸ್ಸೊಳಗೆ ಸಂಕಲ್ಪ ಅಥವಾ ಮನಸ್ಸೊಳಗೆ ಕೇಳ್ಕೊಳ್ತಾ ಹೋಗಬೇಕು. ಆಗ ನಮಗೆ ಜಮದಗ್ನೇಶ್ವರರು ಅವರ ಕಲಿತ ವಿದ್ಯೆಗಳನ್ನು ನಮಗೆ ಕಲಿಸ್ಕೊಡ್ತಾರೆ. ಇಷ್ಟೇ ವೀಕ್ಷಕರೇ, ಒಂದು ದೈವ ಸಿದ್ಧಿ ಮಾಡುವಂತಹ ಸೀಕ್ರೆಟು ಇಷ್ಟೇ. ಈಗ ನಾವು ಗುರುನ ಹುಡುಕುವಂತಹ ಸೀಕ್ರೆಟ್ ಕೂಡ ಹಾಗೆ. ಇಲ್ಲಿ ತುಂಬ ಗುರುಗಳಿದ್ದಾರಲ್ಲ, ಭೃಗು ಮಹರ್ಷಿಗಳು, ಭಗೀರಥ ಮಹರ್ಷಿಗಳು, ಹಾಗೆ ಜಮದಗ್ನಿಯವರು, ಪರಶುರಾಮರು, ಹಾಗೆ ವಿಶ್ವಾಮಿತ್ರರು, ಇನ್ನೂ ಹೆಚ್ಚಿನ ರೀತಿಯ ಗುರುಗಳು ಇಲ್ಲಿ ಇದ್ದಾರೆ. ನಮಗೆ ಯಾವ ಗುರು ಬೇಕೋ ಅವರನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನನಗೆ ಜಮದಗ್ನಿಯವರ ಒಂದು ಸಿದ್ಧಾಂತಗಳು, ಅವರ ಒಂದು ಕೆಲವೊಂದು ವಿಚಾರಗಳು ನನಗೆ ಇಷ್ಟ ಆಗಿದೆ. ಅದಕ್ಕೆ ನಾನು ಅವರ ಒಂದು ತಪಸ್ಸಾಚರಣೆ ಮಾಡ್ತಾ, ಅವರ ನಾಮವನ್ನು ತಪಸ್ಸಾಚರಣೆ ಮಾಡ್ತಾ ಅವರು ಕಲಿತಂಥ ವಿದ್ಯೆಗಳನ್ನು ನಾನು ಕಲ್ತ್ಕೊಳ್ತಾ ಇದ್ದೇನೆ. ಸರಿನಾ? ನನಗೆ ತುಂಬ ಖುಷಿ ಇದೆ. ಅವರು ನನಗೆ ತುಂಬ ವಿದ್ಯೆಗಳನ್ನು ಕಲಿಸ್ಕೊಟ್ಟಿದ್ದಾರೆ ವೀಕ್ಷಕರೇ. ನೀವು ಹಾಗೇನೆ, ನೀವೀಗ ಪರಶುರಾಮರ ಒಂದು ಕಲಿತಂಥ ವಿದ್ಯೆ, ಅವರ ತಪಸ್ಸಿನ ವಿದ್ಯೆ ಕಲಿಬೇಕು ಅಂದರೆ ಅವರ ಫೋಟೋ ಇದ್ದರೆ ಸಾಕು. ನಿಮಗೆ ಅವರ ಫೋಟೋ ಮುಂದಿಟ್ಕೊಂಡು ನೀವು ಅವರ ನಾಮವನ್ನು ಸ್ಮರಣೆ ಮಾಡ್ತಾ ಅವರದ್ದೇ ಆದ ಆಹಾರ ಪದ್ಧತಿ, ಹಣ್ಣು ನೀರು ಎಳ್ನೀರಲ್ಲೇ ನೀವು ತಪಸ್ಸು ಜಪಗಳನ್ನು ಮಾಡ್ಕೊತ ಅವರ ಥರನೇ ಸಿದ್ಧಿಗಳನ್ನು ಮಾಡ್ಕೊತ ಅವ್ರ ಕಲಿತ ವಿದ್ಯೆಗಳನ್ನು ಕಲ್ತ್ಕೊಂಡು ನಿಮ್ಮ ಗುರಿಯನ್ನು ಮುಟ್ಬೋದು. ಈಗ ನಾನು ಜಮದಗ್ನಿಯವರು ಕಲಿಸುವಂಥ ವಿದ್ಯೆಗಳನ್ನು ನಾನು ಕಲ್ತ್ಕೊಂಡು ಅವರು ಹೇಳಿದಂಥ ಸೇವೆಗಳನ್ನು ಮಾಡಿಕೊಂಡು ನನ್ನ ಗುರಿಯನ್ನು ನಾನು ಮುಟ್ತೇನೆ. ಅರ್ಥ ಆಯ್ತಾ? ನನ್ನ ಗುರಿ ಬೇರೆ ಇದೆ, ಜಮದಗ್ನಿಯವರ ಗುರಿ ಬೇರೆ ಆಗಿತ್ತು. ಅವರ ಕೆಲಸ ಅರ್ಥದಲ್ಲಿ ನಿಂತಿದೆ. ಆದರೆ ಅದನ್ನು ನನಗೆ ಎಷ್ಟಾಗತ್ತೆ ಅಷ್ಟು ನಾನು ಮಾಡ್ತೇನೆ ಅಷ್ಟೇ. ಅರ್ಥ ಆಯ್ತಾ? ನನ್ನ ಗುರಿಗಳು ಸಾಕಷ್ಟಿದೆ. ಅದನ್ನು ನಾನು ಮುಟ್ಲಿಕ್ಕೆ ನಾನು ಇವರ ಒಂದು ಮೊರೆ ಹೋಗಿದ್ದೇನೆ ವೀಕ್ಷಕರು. ಸದ್ಯಕ್ಕೆ ಜಮದಗ್ನಿಯವರ ಒಂದು ಕಲಿತಂಥ ವಿದ್ಯೆಗಳನ್ನು ನನಗೂ ಕಲಿಸ್ಕೊಡಿ ಅಂತ ಅವರಿಗೆ ನಮಸ್ಕಾರ ಮಾಡಿ ತಪಸ್ಸಾಚರಣೆ ಮಾಡ್ತಾ ಇದ್ದೇನೆ ತುಂಬ ದಿನಗಳಿಂದ. ನನಗೂ ಸಾಕಷ್ಟು ವಿದ್ಯೆಗಳನ್ನು ಕಲಿಸ್ತಾ ಇದ್ದಾರೆ, ಕಲ್ತಿದ್ದೇನೆ ಕೂಡ. ಇನ್ನೂ ಹೆಚ್ಚಿನ ರೀತಿಯ ವಿದ್ಯೆಗಳನ್ನು ಕಲಿಸ್ಕೊಡ್ತಾರೆ ಅವರ ಕುರಿತು ತಪಸ್ಸಾಚರಣೆ ಮಾಡಿದರೆ. ಇಷ್ಟೇ ವೀಕ್ಷಕರೇ.
ನಾವು ಇಲ್ಲಿ ತಪಸ್ಸಾಚರಣೆ ಮಾಡ್ತಾ 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 ಇಲ್ಲಿ ಯಾವ ಎಲ್ಲ ಗುರುಗಳ ಹತ್ರನೂ ಅವರ ಕಲಿತ ವಿದ್ಯೆಗಳನ್ನು ನಾವು ಕಲ್ತ್ಕೊಳ್ತಾ ಹೋಗ್ಬೋದು. ಹಾಗೆ ಹೆಚ್ಚಿನ ರೀತಿಯ ವಿಷಯಗಳನ್ನು ತಿಳ್ಕೊಂಡು ನಾವಿಲ್ಲಿ ನಮ್ಮ ಗುರಿಯನ್ನು ಮುಟ್ಟುತ್ತಾ ಹಾಗೆ ಕಷ್ಟದಲ್ಲಿರೋರಿಗೆ ಆಶೀರ್ವಾದ ಸಹಾಯಗಳನ್ನು ಮಾಡ್ಕೊಳ್ತಾ ಕೂಡ ಹೋಗ್ಬೋದು. ಹಾಗೆ ನೊಂದಿರೋರಿಗೆ ಕಣ್ಣೀರು ಒರೆಸ್ತಾ ಹೆಚ್ಚಿನ ರೀತಿಯ ಜನರಿಗೂ ಒಳ್ಳೇದು ಮಾಡ್ಕೊಳ್ತಾ ಹೋಗ್ಬೋದು ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಎಲ್ಲರೂ ಹೇಳಿ ಓಂ ಜಮದಗ್ನೇಶ್ವರಾಯ ನಮಃ, ಓಂ ಪರಶುರಾಮಾಯ ನಮಃ, ಶ್ರೀ ರೇಣುಕಾದೇವಿಯೇ ನಮಃ.